ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಪ್ರೀತಿ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ವಿಧಾನಸಭೆ ಸೋಲಿನ ಬಳಿಕ ಮೊದಲ ಬಾರಿಗೆ ರಾಜ್ಯಕ್ಕೆ ಅಮಿತ್ ಶಾ ಭೇಟಿ. ಫೆಬ್ರವರಿ 9-10ರಂದು ಬಿಜೆಪಿ ಚಾಣಕ್ಯ ರಾಜ್ಯ ಪ್ರವಾಸ. ಚುನಾವಣೆ ಸಿದ್ಧತೆ, ಸೀಟು ಹಂಚಿಕೆ, ಬಂಡಾಯ ಶಮನಕ್ಕೂ ಯತ್ನ. ಮಾಜಿ ಪ್ರಧಾನಿ ದೇವೇಗೌಡರನ್ನ ಭೇಟಿಯಾದ ನಿಖಿಲ್ ಕುಮಾರಸ್ವಾಮಿ. ಕ್ಷೇತ್ರ ಹಂಚಿಕೆ ಹಾಗೂ ರಾಜ್ಯ ರಾಜಕೀಯ ಬೆಳವಣಿಗೆ ಬಗ್ಗೆ ಚರ್ಚೆ. ಲೋಕ ಕದನಕ್ಕೆ ಕಾರ್ಯಕರ್ತರನ್ನ ಸಜ್ಜುಗೊಳಿಸುವಂತೆ ಎಚ್ಡಿಡಿ ಸಲಹೆ. ತೆರಿಗೆ ಹಂಚಿಕೆಯಲ್ಲಿ ರಾಜ್ಯಕ್ಕೆ ಆಗ್ತಾ ಇರುವ ಅನ್ಯಾಯ ಖಂಡನೆ. ನನ್ನ ತೆರಿಗೆ ನನ್ನ ಹಕ್ಕು ಅಭಿಯಾನಕ್ಕೆ ಸಿಎಂ ಬೆಂಬಲ. ನಮ್ಮೆಲ್ಲರ ಧ್ವನಿ ಒಟ್ಟಾದರೆ ದಿಲ್ಲಿಯವರೆಗೆ ಕೇಳುವುದು ಶತಸಿದ್ಧ ಎಂದ ಸಿದ್ದರಾಮಯ್ಯ. ಶಿವಮೊಗ್ಗದ ಜಂಬರಘಟ್ಟ ಗ್ರಾಮದ ಕಬರಸ್ಥಾನದಲ್ಲಿ ಮರ ಕಡಿದ ಆರೋಪ. 2 ಯುವಕರನ್ನ ಕೂಡಿಟ್ಟು ಅನ್ಯ ಕೋಮಿನ ಯುವಕರಿಂದ ಹಲ್ಲೆ. ಯುವಕರ ರಕ್ಷಣೆಗೆ ಧಾವಿಸಿದವರಿಗೂ ಬೆದರಿಕೆ. 2 ಆರೋಪಿಗಳು ವಶಕ್ಕೆ. ರಸ್ತೆ ಬದಿ ವ್ಯಾಪಾರಿಗಳ ಮೇಲೆ ಪೊಲೀಸ್ ಅಪ್ಪನ ದರ್ಪ. ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ತಕ್ಕಡಿ ಎಸೆದು ದಬ್ಬಾಳಿಕೆ. ಉಪ್ಪಾರಪೇಟೆ ಸಂಚಾರ ಪೊಲೀಸ್ ನಾಗರಾಜ್ ನಾಯಕ್ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಬೇಸಿಗೆ ಮುನ್ನವೇ ಅಥಣಿ ತಾಲೂಕಿನಲ್ಲಿ ನೀರಿಗಾಗಿ ಹಾಹಾಕಾರ. 3 ಕಿಲೋಮೀಟರ್ ನಡೆದುಕೊಂಡು ಹೋಗಿ ನೀರು ತರುವ ಕಲ್ಲುತ್ತಿ ಗ್ರಾಮಸ್ಥರು. ಸಮಸ್ಯೆಗೆ ಸ್ಪಂದಿಸಲು ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. 3 ದಿನಗಳ ವಿಶ್ವವಿಖ್ಯಾತ ಹಂಪಿ ಉತ್ಸವಕ್ಕೆ ವಿದ್ಯುಕ್ತ ತೆರೆ. ಸ್ಯಾಂಡಲ್ವುಡ್ ಸ್ಟಾರ್ಗಳಿಂದ ಭರ್ಜರಿ ಮನೋರಂಜನೆ. ಕಾರ್ಯಕ್ರಮ ಯಶಸ್ವಿಯಾಗಿದ್ದಕ್ಕೆ ಜನತೆಗೆ ಸಚಿವ ಜಮೀರ್ ವಂದನೆ. ಹಾವೇರಿ ಜಿಲ್ಲೆಯಲ್ಲಿ ಮಿತಿ ಮೀರಿದ ಮರಳು ದಂಧೆಕೋರರ ಹಾವಳಿ. ತುಂಗಾಭದ್ರನ ಒಡಲು ಬಗೆದು ಅಕ್ರಮ ಮರಳು ಸಾಗಾಟ. ಅಕ್ರಮ ನಡೀತಾ ಇದ್ರೂ ಕಣ್ಮುಚ್ಚಿ ಕುಳಿತ ಜಿಲ್ಲಾಡಳಿತ ವಿರುದ್ಧ ಜನರು ಆಕ್ರೋಶ. ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಅವಳಿ ಕಂದ ಮಗಳ ಸಾವು ಆರೋಪ. ಗದಗ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದ ಖಾಸಗಿ ಆಸ್ಪತ್ರೆ ವಿರುದ್ಧ ಕುಟುಂಬಸ್ಥರ ಆಕ್ರೋಶ. ಹೆರಿಗೆ ವೇಳೆ ಬೇಜವಾಬ್ದಾರಿ ತೋರಿಸಿದ್ದಾರೆ ಎಂದು ಕ್ರಮಕ್ಕೆ ಆಗ್ರಹ. ಚಿತ್ರದುರ್ಗದಲ್ಲಿ ಕಣ್ಮನ ಸೆಳೆದ ಫಲಪುಷ್ಪ ಪ್ರದರ್ಶನ. ಡಾಕ್ಟರ್ ರಾಜ್ಕುಮಾರ್ ಹೂವಿನ ಪುತ್ಥಳಿಗೆ ಕೋಟೆನಾಡಿನ ಜನ ಫಿದಾ. ತೋಟಗಾರಿಕೆ ಇಲಾಖೆ ಹಮ್ಮಿಕೊಂಡ 3 ದಿನಗಳ ಫಲಪುಷ್ಪ ಪ್ರದರ್ಶನ ಮುಕ್ತಾಯ. ಜಾರ್ಖಂಡ್ನ ನೂತನ ಸಿಎಂಗೆ ಇಂದು ಅಗ್ನಿ ಪರೀಕ್ಷೆ. ವಿಧಾನಸಭೆಯಲ್ಲಿ ವಿಶ್ವಾಸ ಮತಯಾಚಿಸಲಿರುವ ಚಂಪಾಯಿ ಸೊರೇನ್. ಆಪರೇಷನ್ ಭೀತಿಯಿಂದ ರೆಸಾರ್ಟ್ಗೆ ಹೋಗಿದ್ದ ಮೈತ್ರಿ ಶಾಸಕರು ರಾಂಚಿಗೆ ವಾಪಸ್. ಬಿಹಾರದಲ್ಲಿ ಫೆಬ್ರವರಿ 12ಕ್ಕೆ ನಿತೀಶ್ ಸರ್ಕಾರದಿಂದ ವಿಶ್ವಾಸ ಮತಯಾಚನೆ. ಶಾಸಕರನ್ನ ಹಿಡಿದಿಟ್ಟುಕೊಳ್ಳಲು ಕಾಂಗ್ರೆಸ್ನಿಂದ ರೆಸಾರ್ಟ್ ಪಾಲಿಟಿಕ್ಸ್. ಆಪರೇಷನ್ ಕಮಲ ಭೀತಿಯಿಂದ 16 ಶಾಸಕರು ತೆಲಂಗಾಣದ ರೆಸಾರ್ಟ್ಗೆ ಶಿಫ್ಟ್. ಉತ್ತರಾಖಂಡ್ನಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಸಿದ್ಧತೆ. ಯುಸಿಸಿ ಕರಡು ಮಸೂದೆಗೆ ಉತ್ತರಾಖಂಡ್ ಸಚಿವ ಸಂಪುಟ ಅನುಮೋದನೆ. ಫೆಬ್ರವರಿ 6ರಂದು ರಾಜ್ಯ ವಿಧಾನಸಭೆಯಲ್ಲಿ ಮಂಡನೆ ಸಾಧ್ಯತೆ. ದ್ವೇಷ ಭಾಷಣ ಆರೋಪದಡಿ ಇಸ್ಲಾಮಿಕ್ ಧರ್ಮಗುರು ಸಲ್ಮಾನ್ ಅಜರಿ ಬಂಧನ. ಮುಂಬೈ ಘಾಟ್ಕೋಪಟ್ ಠಾಣೆ ಎದುರು ಉದ್ವಿಗ್ನ ವಾತಾವರಣ. ವದಂತಿಗಳಿಗೆ ಕಿವಿಗೊಡದಂತೆ ಪ್ರತಿಭಟನಾಕಾರರಿಗೆ ಮೌಲನ ಕರೆ. ವೆಂಕಯ್ಯ ನಾಯ್ಡು, ಚಿರಂಜೀವಿ ಸೇರಿದಂತೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಿಗೆ ಸನ್ಮಾನ. ತಲಾ 25 ಲಕ್ಷ ನೀಡಿ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಗೌರವ. ಪದ್ಮ ಪ್ರಶಸ್ತಿ ಪಡೆದ ಲೇಖಕರು, ಕಲಾವಿದರಿಗೆ 25,000 ಮಾಸಾಶನ ಘೋಷಣೆ. ಹಿಂದೂಗಳ ಆಚರಣೆಗಳಿಗೆ ಮನಸೋತ ವಿದೇಶಿ ಪ್ರಜೆಗಳು. ಕಾಳಹಸ್ತಿ ದೇವಸ್ಥಾನದಲ್ಲಿ ರಷ್ಯಾದ 30 ಭಕ್ತರಿಂದ ರಾಹುಕೇತು ಪೂಜೆ. ರಾಹುಕೇತು ಪೂಜೆಗೆ ಹೆಸರುವಾಸಿಯಾಗಿ ಕಾಳಹಸ್ತಿ ದೇಗುಲ. ಜಮ್ಮು ಕಾಶ್ಮೀರದಲ್ಲಿ ಹಿಮಪಾತದಿಂದ ಭಾರೀ ಅವಾಂತರ. ದಟ್ಟವಾದ ಹಿಮದಿಂದ ರಸ್ತೆ ಸಂಚಾರ, ವಿಮಾನ ಹಾರಾಟಕ್ಕೆ ತೊಂದರೆ. ಶ್ರೀನಗರ ವಿಮಾನ ನಿಲ್ದಾಣದಲ್ಲಿ ವಿಮಾನಯಾನ ರದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.